Hello students, in this video I am going to explain about the work energy power chapter. Here define work. ಹೌದಾ, ವರ್ಕ್ ಅಂದರೆ ಏನು? ಕೆಲಸ. ವರ್ಕ್ ಈಸ್ ಸೇಡ್ ಟು ಬಿ ಡನ್. ಹೌದಾ, ವೆನ್ ಎ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಆನ್ ಎ ಬಾಡಿ. ವೆನ್ ಎ ಫೋರ್ಸ್ ಆ್ಯಕ್ಟಿಂಗ್ ಅಥವಾ ಅಪ್ಲೈಡ್ on a body. After applying the force on a body, that body will be displaced ಅಂತೇಳಿ ಹೇಳ್ತೀವಿ. ಹೌದಾ, ಇಲ್ಲಿ ಕೆಲಸ ಆಗಿದೆ ಅನ್ನೋದು ಹೆಂಗೆ ಸೂಚಿಸ್ತದೆ ಅಂದರೆ, ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗ್ತದೆ ಅಂದರೆ ಅದು ಡಿಸ್ಪ್ಲೇಸ್ ಆಗಿರ್ತದೆ. ಅದನ್ನು ಏನಂತ ಹೇಳ್ತೀವಿ ನಾವು ಅಂದರೆ ವರ್ಕ್ ಅಂತೇಳಿ ಹೇಳ್ತೀವಿ, ಅಥವಾ ಅದನ್ನು ಕೆಲಸ ಅಂತೇಳಿ ಹೇಳ್ತೀವಿ. ಹೌದಾ, ಅದನ್ನು ವರ್ಕ್ ಈಸ್ ಸೆಡ್ ಟು ಬಿ ಡನ್ ವೆನ್ ಎ ಫೋರ್ಸ್ ಅಪ್ಲೈಡ್ ಆನ್ ಎ ಬಾಡಿ, ದಟ್ ಬಾಡಿ ವಿಲ್ ಬಿ ಡಿಸ್ಪ್ಲೇಸ್ಡ್ ಅಂತೇಳಿ ಹೇಳ್ತೀವಿ. ಹೌದಾ, ಇದರಲ್ಲಿನೇ ಒಂದು ಸ್ಮಾಲ್ ಬೇಸಿಕ್ ಥಿಂಗ್ಸ್ ಏನಾಯ್ತಂದರೆ, ವರ್ಕ್ ಡನ್ ಬೈ ಎ ಕಾನ್ಸ್ಟೆಂಟ್ ಫೋರ್ಸ್ ಅಂತೇಳಿ ಹೇಳ್ತೀವಿ. ಹೌದಾ, ಯಾವುದಾದ್ರೂ ಒಂದು ಬಾಡಿ ಮೇಲೆ ಕಾನ್ಸ್ಟೆಂಟ್ ಫೋರ್ಸ್ ಅಪ್ಲೈ ಮಾಡಿದ ಮೇಲೆ ಅಲ್ಲಿ ಯಾವ ಥರ ವರ್ಕ್ ಆಗ್ತದೆ ಅಂತೇಳಿ ಅದ್ರ ಮೇಲೆ ಒಂದೈತೆ. ಹೌದಾ, ದಿಸ್ ಈಸ್ ಅ ಬಾಡಿ. ಹೌದಾ, ವೆನ್ ವಿ ಆರ್ ಅಪ್ಲೈಯಿಂಗ್ ಫೋರ್ಸ್ ಆನ್ ದಿಸ್ ಬಾಡಿ ವಿಲ್ ಡಿಸ್ಪ್ಲೇಸ್ಡ್ ಫ್ರಮ್ ಹಿಯರ್ ಟು ಇಯರ್. ಹೌದಾ, ದಿಸ್ ಈಸ್ ಎ ವರ್ಕ್ ಡನ್. ಇದನ್ನೇ ಸಿಂಪಲ್ ಇಲ್ಲಿ ಡಿಸ್ಪ್ಲೇಸ್ ಆಗೈತೆ ಅಂದರೆ ನಮಗೆ ಏನು ಸಿಗ್ತದಪ್ಪ ಅಂದರೆ ಡಿಸ್ಟೆನ್ಸ್ ಸಿಗ್ತೈತೆ. ಒಂದು ಬಾಡಿ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್, ಎ ಪಾಯಿಂಟ್ನಿಂದ ಬಿ ಪಾಯಿಂಟ್ ಡಿಸ್ಪ್ಲೇಸ್ ಆಗ್ಯದ ಅಂದರೆ ವಿ ವಿಲ್ ಗೆಟ್ ಸಮ್ ಡಿಸ್ಟೆನ್ಸ್. ಹೌದಾ, ಬೈ ಅಪ್ಲೈಯಿಂಗ್ ಸಮ್ ಕಾನ್ಸ್ಟೆಂಟ್ ಫೋರ್ಸ್ ಅಂತೇಳಿ ಹೇಳ್ತೀವಿ. ಹೌದಾ, ಇದನ್ನೇ ಯಾವ ಥರ ಬರ್ತೀವಿ ನಾವು ವರ್ಕ್ ಡನ್ ಫಾರ್ಮುಲಾ ಅಂತಂದರೆ, ಸಿಯರ್ ವರ್ಕ್ ಡನ್, ದಿಸ್ ಈಸ್ ಅ ಬಾಡಿ, ದಿಸ್ ಬಾಡಿ ಈಸ್ ಡಿಸ್ಪ್ಲೇಸ್ಡ್ ಫ್ರಮ್ ಹಿಯರ್ ಟು ಹಿಯರ್. ಇಲ್ಲಿಂದ ಇಲ್ಲಿಗೆ ಏನಾಗಿದೆ, ಸ್ಥಾನ ಪಲ್ಲಟ ಆಗಿದೆ. ಹೌದಾ, ಇದನ್ನು ಡೈರೆಕ್ಷನ್ ಯಾವ ಥರ ತೋರಿಸ್ತೀವಿ ನಾವು ಅಂತಂದರೆ ಇದು ಡಿಸ್ಪ್ಲೇಸ್ಮೆಂಟ್. ಹೌದಾ, ದಿಸ್ ಒನ್ ಈಸ್ ಫೋರ್ಸ್, ದಿಸ್ ಒನ್ ಈಸ್ ಎಫ್ ಸೈನ್ ಟೀಟಾ. ಇಲ್ಲಿ ಸೈನ್ ಆ್ಯಂಗಲ್ ಎದಕ್ಕೆ ಬಂದದ ಅಂದರೆ ವರ್ಟಿಕಲಿ ಅಪ್ವರ್ಡ್ ಐತಿ, ಇದು ಡಿಸ್ಪ್ಲೇ ವರ್ಟಿಕಲಿ ಡೌನ್ವರ್ಡ್ ಐತಿ. ಹೌದಾ, ಅದಕ್ಕೆ ಇದ್ರನ್ನ ಏನಂತೇಳಿ ಬರ್ತೀವಿ ಅಂದರೆ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಎಫ್ ಕಾಸ್ ಟೀಟಾ ಇಂಟು ಎಸ್. ಹೌದಾ, ಇದನ್ನೇ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಎಫ್ ಎಸ್ ಕಾಸ್ ಟೀಟಾ ಅಂತೇಳಿ ಹೇಳ್ತೀವಿ. ಅಥವಾ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತೇಳಿ ಹೇಳ್ತೀವಿ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಇದೆ ಏನಪ್ಪ ಅಂದರೆ ವರ್ಕ್ ಡನ್ದು ಫಾರ್ಮುಲಾ ಇದು. ಹೌದಾ, ನೆಕ್ಸ್ಟ್ ಇದ್ರದ್ದು ಎಸ್ ಐ ಯೂನಿಟ್ ಏನು ಬರ್ತೈತಪ್ಪ ಅಂದರೆ, ಎಸ್ ಐ ಯೂನಿಟ್ ಈಸ್ ಜೌಲ್. ಎಸ್ ಐ ಯೂನಿಟ್ ಈಸ್ ಜೌಲ್. ನೆಕ್ಸ್ಟ್ ಏನಪ್ಪ ಅಂದರೆ ವರ್ಕ್ ಎನರ್ಜಿ, ಇದು ಎನರ್ಜಿ ಡೆಫಿನೇಷನ್ ಅಂತೇಳಿ ಹೇಳ್ತೀವಿ. ಡೆಫಿನೇಷನ್ ಆಫ್ ಎನರ್ಜಿ. ಎನರ್ಜಿ ಅಂದರೆ ಎನರ್ಜಿ ಈಸ್ ಡಿಫೈನ್ಡ್ ಆಸ್ ದ ಕೆಪಾಸಿಟಿ ಟು ಡೂ ದ ವರ್ಕ್. ಹೌದಾ, ಒಂದು ವರ್ಕ್ನ ಅಥವಾ ಒಂದು ಕೆಲಸನ ಮಾಡಲು ಬೇಕಾಗಿರ್ತಕ್ಕಂಥ ಸಾಮರ್ಥ್ಯಕ್ಕೆ ಏನಂತ ಹೇಳ್ತೀವಿ ನಾವು ಅಂದರೆ ಎನರ್ಜಿ ಅಂತೇಳಿ ಹೇಳ್ತೀವಿ. ಇದು ಯಾವ ಕ್ವಾಂಟಿಟಿ, ಇದು ಯಾವ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಇಟ್ ಈಸ್ ಅ ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ ಅಂತೇಳಿ ಹೇಳ್ತೀವಿ. ಯಾವ ಫಿಸಿಕಲ್ ಕ್ವಾಂಟಿಟಿ ಇದಂದರೆ ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ. ಇದ್ರದ್ದು ಎಸ್ ಐ ಯೂನಿಟ್ ಏನು ಬರ್ತೈತಿ, ಎಸ್ ಐ ಯೂನಿಟ್ ಆಫ್ ಎನರ್ಜಿ ಅಂತಂದರೆ ಎಸ್ ಐ ಯೂನಿಟ್ ಆಫ್ ಎನರ್ಜಿ ಈಸ್ ಜೌಲ್. ಹೌದಾ, ನಾವಿದು ವರ್ಕ್ ಮತ್ತು ಎನರ್ಜಿ ಇವೆರಡು ಕಾನ್ಸೆಪ್ಟನ್ನ ಇಟ್ಕೊಂಡು ವರ್ಕ್ ಎನರ್ಜಿ ಥಿಯರಮ್ ಅಂತೇಳಿ ಒಂದು ಡೆರಿವೇಷನ್ನ ಬರಿತೀವಿ. ಹೌದಾ, ಅದು ಥಿಯರಮ್ನ ನೋಡ್ರಿ.